ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನೆಲ್. 1997ರ ಕಾಲಘಟ್ಟ. ಉತ್ತರ ಭಾರತದ ಚಂಬಲ್ ಎನ್ನುವ ಪ್ರದೇಶಕ್ಕೆ ಸೇರುವ ಬಿಲ್ಗಾವ್ ಎನ್ನುವ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಒಂದು ಬಡ ಕುಟುಂಬ. ಸಿನಿಮಾ ಶುರು ಆಗ್ತಿದ್ದಂಗೆ ಮೊದಲ ದೃಶ್ಯದಲ್ಲೇ ಆ ಬಡ ಕುಟುಂಬದ ಯಜಮಾನ ಅಂದರೆ ಕಥಾನಾಯಕ ಮನೋಜ್ ಕುಮಾರ್ ಶರ್ಮಾ ತಂದೆಗೆ ತಾನು ಸಸ್ಪೆಂಡ್ ಆಗಿರುವ ಕಾಗದ ಬರುತ್ತದೆ. ಈ ವಿಷಯದಿಂದ ಬೇಸತ್ತ ತಂದೆ ತಾನು ಈ ವಿಷಯವನ್ನು ಹೈಕೋರ್ಟ್ಗೆ ಅಪೀಲ್ ಮಾಡ್ತೇನೆ ಎಂದು ಮನೆ ಬಿಟ್ಟು ಹೋಗ್ತಾನೆ. ಈ ಕಡೆ ಮನೋಜ್ ಕುಮಾರ್ ಶರ್ಮಾ ತಾನು 12ನೇ ತರಗತಿಯಲ್ಲಿ ಫೇಲ್ ಆಗಿದ್ದು ಈ ಬಾರಿ ಕಾಲೇಜ್ ಮಾಸ್ಟರ್ ಎಲ್ಲರನ್ನು ಕಾಪಿ ಹೊಡೆಸಿ ಪಾಸ್ ಮಾಡಲು ಸಜ್ಜಾಗಿದ್ದ ಸಮಯದಲ್ಲಿ ಅದೇ ಜಾಗಕ್ಕೆ DSP ದುಷ್ಯಂತ್ ಸಿಂಗ್ ಬಂದು ಅವರನ್ನು ಹಿಡಿದು ಆ ವರ್ಷ ಆ ತರಗತಿಯ ಎಲ್ಲಾ ಹುಡುಗರನ್ನು ಫೇಲ್ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಮನೋಜ್ ತನ್ನ ಸಹೋದರನ ಜೊತೆ ಸೇರಿ ಒಂದು ಪುಟ್ಟ ಗಾಡಿಯನ್ನು ತನ್ನ ಗ್ರಾಮದಲ್ಲಿ ಓಡಿಸುವ ಮೂಲಕ ಒಂದು ಚಿಕ್ಕ ದುಡಿಮೆಯನ್ನು ಶುರು ಮಾಡಿರುತ್ತಾನೆ. ಆಗ ಆ ಊರಿನ ಮೇಯರ್ ಕಡೆಯವರಿಗೂ ಇವರಿಗೂ ಜಗಳವಾಗಿ ಪೊಲೀಸರು ಇವರಿಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರು ಮನೋಜ್ನ ಸಹೋದರನಿಗೆ ಹೊಡೆಯುತ್ತಿರುವಾಗ ಮನೋಜ್ ತಾನು ಮನೆಯಿಂದ ಒಂದು ಬಂದೂಕನ್ನು ತರುವುದಾಗಿ ಹೇಳಿ ಅಲ್ಲಿಂದ ಹೋಗಿ ದುಷ್ಯಂತ್ ಸಿಂಗ್ ಮನೆಗೆ ಹೋಗ್ತಾನೆ. ದುಷ್ಯಂತ್ ಸಿಂಗ್ ವಿಷಯವನ್ನು ತಿಳಿದು ಪೊಲೀಸ್ ಸ್ಟೇಷನ್ಗೆ ಬಂದು ಅವರಿಬ್ಬರನ್ನು ಬಿಡುಗಡೆ ಮಾಡಿಸ್ತಾನೆ. ಆ ಘಟನೆಯಿಂದ ಮನೋಜ್ ಕುಮಾರ್ ಶರ್ಮಾ ತಾನು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಬೇಕೆಂದು ಕನಸು ಕಾಣಲು ಶುರು ಮಾಡುತ್ತಾನೆ. ಹೀಗಾಗಿ ಮುಂದಿನ ವರ್ಷ ತನ್ನ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನ ಮನೋಜ್ ಬೇರೆಯವರೆಲ್ಲ ಕಾಪಿ ಹೊಡೆದರೂ ಸಹ ತಾನು ಮಾತ್ರ ನಿಯತ್ತಾಗಿ ಎಕ್ಸಾಮ್ ಬರೆದು ಪಾಸ್ ಆಗ್ತಾನೆ. ಹೀಗೆ ಮನೋಜ್ ತನ್ನ BA ಡಿಗ್ರಿಯನ್ನು ಸಹ ಕಂಪ್ಲೀಟ್ ಮಾಡ್ತಾನೆ. ಡಿಗ್ರಿ ಮುಗಿದ ಬಳಿಕ ಮನೋಜ್ ಪೊಲೀಸ್ ಕೋಚಿಂಗ್ಗಾಗಿ ಗ್ವಾಲಿಯರ್ಗೆ ಹೋಗಲು ನಿರ್ಧರಿಸುತ್ತಾನೆ. ಈ ಸಮಯದಲ್ಲಿ ಮನೋಜ್ನ ಅಜ್ಜಿ ತನ್ನ ಗಂಡನ ಪೆನ್ಷನ್ ದುಡ್ಡನ್ನು ಕೂಡಿಟ್ಟು ಆ ಹಣವನ್ನೆಲ್ಲ ಮನೋಜ್ಗೆ ನೀಡುತ್ತಾಳೆ. ಮನೋಜ್ ಆ ದುಡ್ಡನ್ನೆಲ್ಲ ತೆಗೆದುಕೊಂಡು ಒಂದು ಬಸ್ನಲ್ಲಿ ಗ್ವಾಲಿಯರ್ಗೆ ಹೋಗ್ತಾನೆ. ಅವನು ಗ್ವಾಲಿಯರ್ ತಲುಪಿದಾಗ ಬಸ್ನಲ್ಲಿ ನಿದ್ದೆ ಮಾಡುತ್ತಿರುತ್ತಾನೆ. ಎದ್ದು ನೋಡಿದಾಗ ಅವನ ಪಕ್ಕದಲ್ಲಿ ಕೂತಿದ್ದ ಒಂದು ಕಿಲಾಡಿ ಆಂಟಿ ಅವನ ಲಗೇಜ್ ಅನ್ನು ಅಬೇಸ್ ಮಾಡಿಕೊಂಡು ಹೋಗಿರುತ್ತಾಳೆ. ನಂತರ ಮನೋಜ್ ತನ್ನ ಕೋಚಿಂಗ್ ಸೆಂಟರ್ಗೆ ಹೋದಾಗ ಸರ್ಕಾರ ಆ ಕೆಲಸದ ಪೋಸ್ಟಿಂಗ್ಗಳನ್ನೆಲ್ಲ ನಿಲ್ಲಿಸಿದ್ದು ಕೋಚಿಂಗ್ಗಳೆಲ್ಲ ನಿಂತು ಹೋಗಿರ್ತವೆ. ಈ ಸಮಯದಲ್ಲಿ ಮನೋಜ್ಗೆ ಅದೇ ಪರಿಸ್ಥಿತಿಯಲ್ಲಿದ್ದ ಇನ್ನೊಬ್ಬ ಸ್ನೇಹಿತ ಪ್ರೀತಮ್ ಪಾಂಡೆ ಸಿಗ್ತಾನೆ. ಇಬ್ಬರು ದೆಹಲಿಗೆ UPSC ಪರೀಕ್ಷೆಯ ತಯಾರಿಕೆಗಾಗಿ ಹೋಗ್ತಾರೆ. ಇವರು ದೆಹಲಿಗೆ ಹೋದ ನಂತರ ಗೌರವ್ ಭಯ್ಯ ಎಂಬುವ ಸೀನಿಯರ್ ಅನ್ನು ಪರಿಚಯ ಮಾಡಿಕೊಳ್ತಾರೆ. ಓದೋದ್ರ ಜೊತೆಗೆ ಒಂದು ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಮನೋಜ್ ತನ್ನ ಖರ್ಚುಗಳನ್ನೆಲ್ಲ ನೋಡ್ಕೊಳ್ತಾ ಇರ್ತಾನೆ. ಹೀಗೆ ಓದುತ್ತಾ ಮನೋಜ್ ತನ್ನ ಮೊದಲನೆಯ UPSC ಪರೀಕ್ಷೆಯ ಪ್ರಯತ್ನದಲ್ಲಿ ಡುಮ್ಕಿ ಹೊಡಿತಾನೆ. ಗೌರವ್ ಭಯ್ಯ ಹೇಳಿದ ಹಾಗೆ ಮತ್ತೆ ಅವನ ಕೆಲಸವನ್ನ ರೀಸ್ಟಾರ್ಟ್ ಮಾಡ್ತಾನೆ. ರೊಚ್ಚಿಗೆದ್ದ ಬಾಲಕನಂತೆ ಮನೋಜ್ 2ನೇ ಪ್ರಯತ್ನದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಕಂಡು ಪ್ರಿಲಿಮ್ಸ್ ರೌಂಡ್ ಅನ್ನು ಕ್ಲಿಯರ್ ಮಾಡ್ತಾನೆ. ಇದಾದ ಬಳಿಕ ತನ್ನ ಮುಂದಿನ ಮೇನ್ಸ್ ರೌಂಡ್ಗೆ ಕೋಚಿಂಗ್ ಸೇರಬೇಕೆಂದು ಒಂದು ಕೋಚಿಂಗ್ ಸೆಂಟರ್ಗೆ ಹೋದಾಗ ಅಲ್ಲಿ ನಾಯಕಿ ಶ್ರದ್ಧಾಳ ಪರಿಚಯವಾಗುತ್ತೆ. ಆ ಕೋಚಿಂಗ್ ಸೆಂಟರ್ನವರು ಸುಳ್ಳು ಹೇಳ್ತಾರೆ ಎಂಬ ಕಾರಣಕ್ಕಾಗಿ ಮನೋಜ್ ಆ ಕೋಚಿಂಗ್ ಸೆಂಟರ್ ಅನ್ನು ಬಿಟ್ಟು ಅಲ್ಲಿಂದ ಹಿಂದಿರುಗ್ತಾನೆ. ನಂತರ ಮತ್ತೊಂದು ಕೋಚಿಂಗ್ ಸೆಂಟರ್ಗೆ ಸೇರಿದಾಗ ಮೊದಲನೇ ದಿನ ಆ ಕೋಚಿಂಗ್ ಸೆಂಟರ್ನ ಟ್ರೈನರ್ ಟೆರರಿಸಂ ಇನ್ ಇಂಡಿಯಾ ಅನ್ನುವ ಟಾಪಿಕ್ ಬಗ್ಗೆ ಮನೋಜ್ ಬರೆದ ಪ್ರಬಂಧವನ್ನು ಎಲ್ಲರ ಮುಂದೆ ಹಾಡಿ ಹೋಗುತ್ತಾರೆ. ಇದಾದ ಬಳಿಕ ಮನೋಜ್ ತನ್ನ ಮೇನ್ಸ್ ರೌಂಡ್ನಲ್ಲಿ ತಾನು ಬರೆದ ಉತ್ತರದ ಬಗ್ಗೆ ತುಂಬಾ ಹೆಮ್ಮೆಯಿಂದ ಆಚೆ ಬರ್ತಾನೆ. ತನ್ನ ಸ್ನೇಹಿತನ ಜೊತೆ ಮಾತನಾಡ್ತಾ ಕ್ಲಾಸ್ ಅಲ್ಲಿ ಟ್ರೈನರ್ ಹೊಗಳಿದ್ದ ತನ್ನ ಟೆರರಿಸಂ ಇನ್ ಇಂಡಿಯಾ ಟಾಪಿಕ್ ಪ್ರಬಂಧವೇ ಈ ಪರೀಕ್ಷೆಯಲ್ಲಿ ಬಂದದ್ದು ಅವನಿಗೆ ಬರೆಯಲು ಸಹಾಯವಾಯಿತು ಎಂದು ಹೇಳ್ತಾನೆ. ಆದರೆ ಅವನ ಗೆಳೆಯ ಅದು ಟೆರರಿಸಂ ಇನ್ ಇಂಡಿಯಾ ಅಲ್ಲ, ಟೂರಿಸಂ ಇನ್ ಇಂಡಿಯಾ, ನೀನು ತಪ್ಪು ಬರೆದಿದೀಯಾ, ಹೀಗಾಗಿ ನೀನು ಈ ಸಲ ಎಕ್ಸಾಮ್ ಕ್ಲಿಯರ್ ಮಾಡೋದಿಲ್ಲ ಎಂದು ಹೇಳ್ತಾನೆ. ಇದರಿಂದ ಮನೋಜ್ ಕುಮಾರ್ ಶರ್ಮಾಗೆ ಒಬ್ಬ RCB ಫ್ಯಾನ್ಗೆ RCB ಫೈನಲ್ನಲ್ಲಿ ಸೋತಷ್ಟು ಬೇಜಾರಾಗುತ್ತೆ. ಇಂಥ ಬೇಜಾರಲ್ಲಿ ಇದ್ದರೂ ಸಹ ಮನೋಜ್ ತನ್ನ ಪರೀಕ್ಷೆ ಬರೆಯಲು ಊರಿಗೆ ಹೋಗಿದ್ದ ಶ್ರದ್ಧಾಳ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಆಕೆ ಇರದ ಕಾರಣ ಮನೆಯ ಕೆಲಸದವನು ಆಕೆಗೆ ಫೋನ್ ಮಾಡಿ ಮನೋಜ್ಗೆ ಕೊಡ್ತಾನೆ. ಮನೋಜ್ ಫೋನಿನ ಮುಖಾಂತರ ಶ್ರದ್ಧಾಗೆ ಪ್ರಪೋಸ್ ಮಾಡ್ತಾನೆ. ಶ್ರದ್ಧಾಗೆ ಈ ವಿಷಯ ಇಷ್ಟ ಇರದ ಕಾರಣ ಮನೋಜ್ ಅಲ್ಲಿಂದ ಡಿಸಪಾಯಿಂಟ್ ಆಗಿ ರಿಟರ್ನ್ ಟಿಕೆಟ್ ತಗೊಂಡು ದೆಹಲಿಗೆ ಬರ್ತಾನೆ. ಆದ ಕೆಲವೇ ದಿನಗಳ ನಂತರ ಶ್ರದ್ಧಾ ಮರಳಿ ಆ ಕೋಚಿಂಗ್ ಸೆಂಟರ್ಗೆ ಬಂದು ತಾನು ಅವತ್ತು ಹಾಗೆ ಮಾತನಾಡಬಾರ್ದಿತ್ತು ಎಂದು ಹೇಳ್ತಾಳೆ. ಮನೋಜ್ಗೂ ಸಹ ತನ್ನ ತಪ್ಪಿನ ಅರಿವಾಗಿ ಗುರಿಯ ಮೇಲೆ ಗಮನ ಕೊಡಬೇಕು ಎಂದು ನಿರ್ಧರಿಸಿ ತನ್ನ ಮುಂದಿನ ಪ್ರಯತ್ನಕ್ಕೆ ಸಜ್ಜಾಗ್ತಾನೆ. ಹೀಗೆ ಶ್ರದ್ಧಾ ಹಾಗೂ ಇನ್ನಿತರ ಸ್ನೇಹಿತರ ಸಹಾಯದಿಂದ ಮನೋಜ್ ತನ್ನ ತಯಾರಿಯನ್ನು ಗಟ್ಟಿ ಮಾಡಿಕೊಳ್ಳುತ್ತಿರುತ್ತಾನೆ. ಹೀಗೆ ತುಂಬಾ ವರ್ಷಗಳ ನಂತರ ಅವನ ಹಳ್ಳಿಗೆ ಮರಳಿ ಬಂದಾಗ
ಅವನ ಅಜ್ಜಿ ತೀರಿಕೊಂಡ ವಿಷಯ ತಿಳಿದು ಅವನಿಗೆ ತುಂಬ ಬೇಸರವಾಗುತ್ತೆ. ಅವನು ಮತ್ತೆ ದೆಹಲಿಗೆ ಬಂದ ಮೇಲೆ ಅವನ ತಂದೆ ಅವನನ್ನು ಹುಡುಕಿಕೊಂಡು ಬಂದು ಮರಳಿ ಊರಿಗೆ ಬರಲು ಹೇಳಿದಾಗ ಮನೋಜ್ ಛಲದಿಂದ ನಾನು ಈ ಕೆಲಸವನ್ನು ಮಾಡೇ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಹೀಗೆ ದುಡಿಮೆ, ಶ್ರದ್ಧೆ, ಪರಿಶ್ರಮದಿಂದ ಮನೋಜ್ ತನ್ನ ಕೊನೆಯ ಪ್ರಯತ್ನದಲ್ಲಿ UPSC ಪರೀಕ್ಷೆಯನ್ನು ಕ್ಲಿಯರ್ ಮಾಡಿ ಕೊನೆಗೆ ಫೈನಲ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾನೆ. ಫೈನಲ್ ಇಂಟರ್ವ್ಯೂ ಪ್ಯಾನೆಲ್ನಲ್ಲಿ ಇರುವ ಹೆಡ್ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಅರೋಗೆಂಟ್ ಆಗಿರ್ತಾನೆ. ಅವನು ಹಿಂದಿ ಮೀಡಿಯಮಿಂದ ಬರೋ ಸ್ಟೂಡೆಂಟ್ಸ್ನ ತುಂಬ ಕೀಳಾಗಿ ನೋಡ್ತಾ ಇರ್ತಾನೆ. ಮನೋಜ್ ಕೂಡ ಹಿಂದಿ ಮೀಡಿಯಮಿಂದ ಬಂದಿರೋದ್ರಿಂದ ಅವನನ್ನು ಈತ ತುಂಬ ಕೀಳಾಗಿ ನೋಡ್ತಾನೆ. ಇದರ ಜೊತೆ ಮನೋಜ್ನ ಫೈಲಲ್ಲಿ ಆತ 12th ಎಕ್ಸಾಮ್ನ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗಿದ್ದ ಅನ್ನೋದನ್ನು ನೋಡಿ ಆತ ಮೊದಲ ಕ್ವಶನ್ನ ಯಾಕೆ 12th ಫೇಲ್ ಆಗಿದೆ ಅಂತಾನೆ ಕೇಳ್ತಾನೆ. ಇಂಟರ್ವ್ಯೂ ರೂಮ್ಗೆ ಕರ್ಕೊಂಡು ಹೋಗೋ P1 ಮನೋಜ್ಗೆ ಫಸ್ಟೇ ಹೇಳಿರ್ತಾನೆ, 12th ಫೇಲ್ ಬಗ್ಗೆ ಕೇಳಿದ್ರೆ ಏನಾದರೂ ಫ್ಯಾಮಿಲಿ ರೀಸನ್ ಕೊಡು, ಇಲ್ಲ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ. ಆದರೂ ಮನೋಜ್ ನಿಜಾನೇ ಹೇಳ್ತಾನೆ, ತನ್ನ ಶಾಲೆಯಲ್ಲಿ ಕಾಪಿ ಹೊಡೆಯೋಕ್ಕೆ ಬಿಡದ ಕಾರಣ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆದೆ, ಆದರೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಕಾಪಿ ಹೊಡಿದೆ ಓದಿ ಬರೆದಿದ್ದಕ್ಕೆ 3rd ಕ್ಲಾಸ್ ಬಂದಿದೆ ಅಂತ. ಇವನ ಮಾತು ಕೇಳಿದ ಇಂಟರ್ವ್ಯೂವರ್ ಇವನನ್ನು ಬೈದು ಆಚೆ ಕಳಿಸ್ಬಿಡ್ತಾನೆ. ಸೊ ಈ ಸಿನಿಮಾಗೆ ಟೈಟಲ್ 12th ಫೇಲ್ ಅಂತ ಬರೋದು ಇದೇ ಕಾರಣಕ್ಕೆ. ಮನೋಜ್ ಮರು ಮಾತನಾಡದೆ ಅಲ್ಲಿಂದ ಈಚೆ ಹೋಗ್ತಾ ಇರ್ತಾನೆ. ಬಟ್ ಆ ಪ್ಯಾನಲಲ್ಲಿ ಇದ್ದ ಇನ್ನೊಬ್ಬ ಲೇಡಿ ಅವನನ್ನು 5 ನಿಮಿಷ ಕಾಯೋಕ್ಕೆ ಹೇಳ್ತಾಳೆ. 5 ನಿಮಿಷದ ನಂತರ ಮನೋಜ್ನನ್ನು ಮತ್ತೆ ಒಳಗೆ ಕರೆಯಲಾಗತ್ತೆ. ಅಲ್ಲಿ ಅದೇ ಲೇಡಿ ಮತ್ತೆ ಕೇಳೋದು ಏನಂದರೆ, ನೀನು ಫೇಲ್ ಆದ ರೀಸನ್ಗೆ ಸುಳ್ಳು ಹೇಳ್ಬೋದಿತ್ತು, ಆದರೂ ಯಾಕೆ ನಿಜ ಹೇಳಿದೆ ಅಂತ ಕೇಳಿದಾಗ ಮನೋಜ್, ನಾನು ಚಂಬಲ್ ಪ್ರದೇಶದಿಂದ ಬಂದಿದ್ದು, ಅಲ್ಲಿ ಕಾಪಿ ಹೊಡೆಯದೆ ಎಕ್ಸಾಮ್ನೇ ಬರ್ಸಲ್ಲ, ಟೀಚರ್ಸೇ ಕಾಪಿ ಚೀಟ್ಸ್ಗಳನ್ನ ಕೊಟ್ಟು ಪಾಸ್ ಮಾಡ್ತಾರೆ. ನಾನು IPS ಆಗಬೇಕು ಅಂದ್ಕೊಂಡಿರೋದೆ ಇಂತಹ ಅಕ್ರಮಗಳನ್ನು ತಡೆಯೋಕ್ಕೆ. ಇಡೀ ಭಾರತದಲ್ಲಿ ಇಂತಹ ಅನೇಕ ಪ್ರದೇಶಗಳಲ್ಲಿ ಇದನ್ನೆಲ್ಲ ತಡಿಬೇಕು. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಮತ್ತು ಡೈರೆಕ್ಷನ್ ಸಿಗೋ ಹಾಗೆ ಮಾಡಬೇಕು, ಅದೇ ನನ್ನ ಉದ್ದೇಶ ಅಂತಾನೆ. ಇದರಿಂದ ಇಂಪ್ರೆಸ್ ಆದ ಆ ಪ್ಯಾನೆಲ್ ಅವನನ್ನು ಇನ್ನೂ ಹಲವು ಪ್ರಶ್ನೆ ಕೇಳಿ ಇಂಟರ್ವ್ಯೂ ಪೂರ್ತಿ ಮಾಡುತ್ತೆ. ಪ್ಯಾನೆಲ್ ಹೆಡ್ಗೆ ಮನೋಜ್ ಇಷ್ಟ ಇಲ್ಲದೆ ಇದ್ದರೂ ಉಳಿದವರು ಇವನ ಪ್ರಾಮಾಣಿಕತೆ ಮತ್ತು ಉತ್ತಮ ಆದರ್ಶ ಮತ್ತು ನೈತಿಕ ಉದ್ದೇಶಗಳನ್ನು ಪರಿಗಣಿಸಿ ಆತನನ್ನು ಟಾಪ್ ರ್ಯಾಂಕಲ್ಲಿ ಪಾಸ್ ಮಾಡ್ತಾರೆ. ಹೀಗೆ DYSP ಆಗೋಕ್ಕೆ ಊರು ಬಿಟ್ಟಿದ್ದ ಮನೋಜ್ IPS ಆಫೀಸರ್ ಆಗಿ ಮರಳುತ್ತಾನೆ. ಇದು ಅವನಂತೆ ಊರು ಬಿಟ್ಟು ಬಂದು ಸಿಕ್ಕ ಕೆಲಸ ಮಾಡಿ IAS IPS ಆಗಕ್ಕೆ ಕಷ್ಟಪಡುವ ಅನೇಕರಿಗೆ ಸ್ಫೂರ್ತಿಯಾಗಿ ನಿಲ್ಲುತ್ತೆ. ನಂತರ ತನ್ನ ಪ್ರೀತಿಸಿದ ಹುಡುಗಿಯ ಜೊತೆ ಮದುವೆ ಫಿಕ್ಸ್ ಆದ ಕಾರಣ ಅದರ ಮೊದಲ ಲಗ್ನ ಪತ್ರಿಕೆಯನ್ನು ತನ್ನ ಸ್ಫೂರ್ತಿಯಾದ ದುಷ್ಯಂತ್ ಸಿಂಗ್ ಅವರಿಗೆ ನೀಡ್ತಾನೆ. ಮನೋಜ್ ಹಾಗೂ ಶ್ರದ್ಧಾ ಮದುವೆಯ ರಿಸೆಪ್ಷನ್ ದೃಶ್ಯದೊಂದಿಗೆ ಸಿನಿಮಾ ಕೊನೆ ಆಗುತ್ತೆ. ಜೀವನದಲ್ಲಿ ಉತ್ಸಾಹ, ಭರವಸೆಯನ್ನು ಕಳೆದುಕೊಂಡ ಎಷ್ಟೋ ಯುವಕರಿಗೆ ಈ ಸಿನಿಮಾ ಖಂಡಿತ ಒಂದು ಸ್ಫೂರ್ತಿಯಾಗುತ್ತೆ. ಹಾಗೂ ಈ ಸಿನಿಮಾ ನೈಜ ಘಟನೆ ಆಧಾರಿತ ಸಿನಿಮಾವಾಗಿದ್ದು, ಇದು ನಮ್ಮೆಲ್ಲರಿಗೂ, ಅದರಲ್ಲೂ UPSC ಎಕ್ಸಾಮ್ಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳೆಲ್ಲರಿಗೂ ಒಂದು ಅತ್ಯದ್ಭುತ ಇನ್ಸ್ಪೈರಿಂಗ್ ಸಿನಿಮಾವಾಗುತ್ತದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.